2026ರ ಸೀಸನ್ಗಾಗಿ ಆರ್ಸಿಬಿ, ಕೆಕೆಆರ್, ಡಿಸಿ ಮತ್ತು ಜಿಟಿ ಫ್ರಾಂಚೈಸಿಗಳು ತಮ್ಮ ಸಪೋರ್ಟ್ ಸ್ಟಾಫ್ ವಿಭಾಗದಲ್ಲಿ ಮಾಡಿಕೊಂಡಿರುವ ಪ್ರಮುಖ ಬದಲಾವಣೆಗಳು ಮತ್ತು ಅವರ ಹೊಸ ತಂತ್ರಗಳ ವಿವರ ಇಲ್ಲಿದೆ. ಹೌದು, ನೀವು ಹೇಳಿದಂತೆ ಈ ಬಾರಿ ಫ್ರಾಂಚೈಸಿಗಳು ಕೇವಲ ಆಟಗಾರರ ಮೇಲೆ ಮಾತ್ರವಲ್ಲದೆ ಶಾರ್ಪ್ ಮೈಂಡ್ ಹೊಂದಿರುವ ಟಿ20 ಲೆಜೆಂಡ್ಗಳನ್ನು ಕೋಚಿಂಗ್ ತಂಡಕ್ಕೆ ಸೇರಿಸಿಕೊಳ್ಳುವ ಮೂಲಕ ಮಾಸ್ಟರ್ ಪ್ಲಾನ್ ರೂಪಿಸಿವೆ. 1. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಅನುಭವಕ್ಕೆ ಮಣೆ. ಆರ್ಸಿಬಿ ಈ ಬಾರಿ ಕೋಚಿಂಗ್ ವಿಭಾಗದಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಮುಖ್ಯವಾಗಿ ನಿವೃತ್ತಿಯಾದ ತಕ್ಷಣವೇ ದಿನೇಶ್ ಕಾರ್ತಿಕ್ ಅವರನ್ನು ಬ್ಯಾಟಿಂಗ್ ಕೋಚ್ ಆಗಿ ನೇಮಿಸಿಕೊಂಡಿರುವುದು ತಂಡಕ್ಕೆ ಹೊಸ ಹುರುಪು ನೀಡಿದೆ. ಹೆಡ್ ಕೋಚ್ ಆಂಡಿ ಫ್ಲವರ್, ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಡಿಕೆ, ಬೌಲಿಂಗ್ ಕೋಚ್ ಓಂಕಾರ ಸಾಳ್ವಿ. ತಂತ್ರ ಡಿಕೆ ಅವರಿಗೆ ಆರ್ಸಿಬಿ ಆಟಗಾರರ ಮನಸ್ಥಿತಿ ಮತ್ತು ಇತ್ತೀಚಿನ ಟಿ20 ಟ್ರೆಂಡ್ ಚೆನ್ನಾಗಿ ತಿಳಿದಿದೆ. ಇದು ಯುವ ಆಟಗಾರರಿಗೆ ದೊಡ್ಡ ಬಲವಾಗಲಿದೆ. 2. ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ಟಿ20 ದೈತ್ಯರ ದಂಡು. ಚಾಂಪಿಯನ್ ತಂಡ ಕೆಕೆಆರ್ ತನ್ನ ಸಪೋರ್ಟ್ ಸ್ಟಾಫ್ ಅನ್ನು ಅತ್ಯಂತ ಬಲಿಷ್ಠಗೊಳಿಸಿದೆ. ಅಭಿಷೇಕ್ ನೋಯರ್ ಅವರನ್ನು ಹೆಡ್ ಕೋಚ್ ಆಗಿ ಬಡ್ತಿ ನೀಡಲಾಗಿದ್ದು, ವಿಶ್ವದ ಶ್ರೇಷ್ಠ ಆಲ್ರೌಂಡರ್ಗಳನ್ನೇ ಕೋಚ್ಗಳನ್ನಾಗಿ ತಂದಿದೆ. ಹೆಡ್ ಕೋಚ್ ಅಭಿಷೇಕ್ ನೋಯರ್, ಮೆಂಟರ್ ಡ್ವೇನ್ ಬ್ರಾವೋ ಡಿಜೆ ಬ್ರಾವೋ, ಅಸಿಸ್ಟೆಂಟ್ ಕೋಚ್ ಶೇನ್ ವಾಟ್ಸನ್, ಪವರ್ ಕೋಚ್ ಆಂಡ್ರೆ ರಸೆಲ್ ಕೋಚಿಂಗ್ ರೋಲ್ನಲ್ಲೂ ನೆರವು. ಬೌಲಿಂಗ್ ಕೋಚ್ ಟಿಮ್ ಸೌಥಿ. 3. ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ಹೊಸ ಕ್ರಾಂತಿ. ರಿಕಿ ಪಾಂಟಿಂಗ್ ನಿರ್ಗಮನದ ನಂತರ ಡೆಲ್ಲಿ ಹೊಸ ಹಾದಿ ತುಳಿದಿದೆ. ಭಾರತೀಯ ಮೂಲದ ಹೆಮಂಗ್ ಬದಾನಿ ಅವರಿಗೆ ಜವಾಬ್ದಾರಿ ನೀಡಿ ವಿದೇಶಿ ದಿಗ್ಗಜರನ್ನ ಅಸಿಸ್ಟೆಂಟ್ ಕೋಚ್ಗಳನ್ನಾಗಿ ನೇಮಿಸಿದೆ. ಹೆಡ್ ಕೋಚ್ ಹೆಮಂಗ್ ಬದಾನಿ, ಅಸಿಸ್ಟೆಂಟ್ ಕೋಚ್ ಇಯಾನ್ ಬೆಲ್, ಇಂಗ್ಲೆಂಡ್ ಲೆಜೆಂಡ್, ಬೌಲಿಂಗ್ ಕೋಚ್ ಮುನಾಫ್ ಪಟೇಲ್, ಫೀಲ್ಡಿಂಗ್ ಕೋಚ್ ಜಾನ್ ಮುನಿ, ಐರ್ಲೆಂಡ್ನ ಮೊದಲ ಐಪಿಎಲ್ ಕೋಚ್. ಡೈರೆಕ್ಟರ್ ಆಫ್ ಕ್ರಿಕೆಟ್ ವೇಣುಗೋಪಾಲ್ ರಾವ್.